ನಾವಿಂದು ನೇಪಾಳದ ಅತ್ಯಂತ ಪೂಜ್ಯ ಹಿಂದೂ ದೇವಾಲಯವಾದ ಶ್ರೀ ಪಶುಪತಿನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಪವಿತ್ರ ಬಾಗ್ಮತಿ ನದಿ ತೀರದಲ್ಲಿದೆ. ಪಶುಪತಿನಾಥ ಎಂದರೆ ಪಶುಗಳ ಒಡೆಯ ಎಂದರ್ಥ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಪಶುಪತಿನಾಥ ದೇವಾಲಯದ ವಾಸ್ತುಶಿಲ್ಪದ ಮೇರುಕೃತಿಯನ್ನು ಪಗೋಡ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ 20 ಅಡಿ ಉದ್ದವಿರುವ ಬೃಹತ್ ನಂದಿಯನ್ನು ನಾವು ಕಾಣಬಹುದು. ಕ್ರಿಸ್ತಪೂರ್ವ 400ರಲ್ಲೇ ಈ ದೇವಾಲಯವು ಅಸ್ತಿತ್ವದಲ್ಲಿದೆ ಎನ್ನಲಾಗುತ್ತದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳಿವೆ. ಶಿವ ಮತ್ತು ಪಾರ್ವತಿಯು ಧ್ಯಾನಾಸಕ್ತರಾಗಲು ಬಾಗ್ಮತಿ ನದಿ ತೀರಕ್ಕೆ ಬಂದಾಗ ನದಿಯ ದಂಡೆಯ ಸುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಉದ್ದೇಶದಿಂದ ಜಿಂಕೆಯ ರೂಪವನ್ನು ತಾಳುತ್ತಾರೆ. ಈ ವಿಷಯವನ್ನು ತಿಳಿದ ದೇವತೆಗಳು ಶಿವನು ದೈವತ್ವಕ್ಕೆ ಮರಳಿ ನಮ್ಮನ್ನು ಕಾಪಾಡಬೇಕೆಂದು ಶಿವನಲ್ಲಿ ಪ್ರಾರ್ಥಿಸಿದಾಗ ಜಿಂಕೆಯ ರೂಪದಲ್ಲಿದ್ದ ಶಿವನು ದೇವತೆಗಳ ಮಾತಿಗೆ ಒಪ್ಪದೆ ಅವರಿಂದ ತಪ್ಪಿಸಿಕೊಳ್ಳಲು ಓಡಲಾರಂಭಿಸುತ್ತಾರೆ. ಹೀಗೆ ಓಡುವಾಗ ಜಿಂಕೆಯ ಒಂದು ಕೊಂಬು ಕಲ್ಲಿಗೆ ತಾಗಿ ಮುರಿದು ಬೀಳುತ್ತದೆ. ಕಾಲಾನಂತರದಲ್ಲಿ ದನಗಾಯಿಯೊಬ್ಬ ತನ್ನ ಹಸು ಭೂಮಿಗೆ ಹಾಲೆರೆಯುವುದನ್ನು ಗಮನಿಸಿ ಭೂಮಿಯನ್ನು ಅಗೆದು ನೋಡಿದಾಗ ಶಿವಲಿಂಗ ದೊರೆಯುತ್ತದೆ. ಶಿವಲಿಂಗ ದೊರೆತ ಇದೇ ಜಾಗದಲ್ಲಿ ಪಶುಪತಿನಾಥನಿಗೆ ಮಂದಿರವನ್ನು ನಿರ್ಮಿಸಲಾಗಿದೆ. ಇಲ್ಲಿರುವ ಶಿವಲಿಂಗವು 5 ಮುಖಗಳನ್ನು ಹೊಂದಿರುತ್ತದೆ. ಈ 5 ಮುಖಗಳು ಶಿವನ ರೂಪಗಳಾದ ಸದ್ಯೋಜಾತ, ಈಶಾನ, ಅಘೋರ, ತತ್ಪುರುಷ ಮತ್ತು ವಾಮದೇವನ ಪ್ರತೀಕವಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಬಾಗ್ಮತಿ ಆರತಿ. ಈ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳು ತೊಲಗುತ್ತದೆ ಎಂದು ಭಕ್ತರ ನಂಬಿಕೆ. ಬಾಗ್ಮತಿ ನದಿ ದಡದಲ್ಲಿ ಸಂಜೆಯ ಹೊತ್ತು ನಡೆಯುವ ಬಾಗ್ಮತಿ ಆರತಿಯನ್ನು ನೋಡಲು ಸಾವಿರಾರು ಭಕ್ತರು ಸೇರುತ್ತಾರೆ. ಈ ನದಿಯ ದಡದಲ್ಲಿ ಅಂತ್ಯ ಸಂಸ್ಕಾರ ಮಾಡುವುದನ್ನು ಕಾಣಬಹುದು. ಇಲ್ಲಿ ಅಂತ್ಯ ಸಂಸ್ಕಾರ ವಿಧಿಗಳನ್ನು ನೆರವೇರಿಸುವುದರಿಂದ ಅಸ್ಥಿಯು ಗಂಗಾ ನದಿಯನ್ನು ಹೋಗಿ ಸೇರುತ್ತದೆ. ಮನುಷ್ಯನ ಹುಟ್ಟು ಮತ್ತು ಸಾವಿನ ಬಗ್ಗೆ ಭಗವಂತನಿಗೆ ಮಾತ್ರ ತಿಳಿದಿರುತ್ತದೆ. ತಾನು ಸತ್ತ ಮೇಲೂ ತಮಗೆ ಮೋಕ್ಷ ದೊರಕಬೇಕೆಂದು ತಮ್ಮ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ಈ ಬಾಗ್ಮತಿ ನದಿ ತೀರದಲ್ಲಿ ನೆರವೇರಿಸಲು ಕೆಲವರು ಅಪೇಕ್ಷೆಯನ್ನು ಹೊಂದಿರುತ್ತಾರೆ. ಅಂಥವರ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ಈ ಬಾಗ್ಮತಿ ನದಿ ತೀರದಲ್ಲಿ ಮಾಡುವುದನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಮನುಷ್ಯನು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳನ್ನು ಈ ಪಶುಪತಿನಾಥನ ದರ್ಶನ ಮಾಡುವುದರಿಂದ ಕಳೆದುಕೊಳ್ಳಬಹುದು ಎಂಬುದು ಅನೇಕ ಭಕ್ತರ ಬಲವಾದ ನಂಬಿಕೆ. ಸಾಧ್ಯವಾದಲ್ಲಿ ನೀವೆಲ್ಲರೂ ಪಶುಪತಿನಾಥನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಪಶುಪತಿನಾಥನ ಕೃಪೆಗೆ ಪಾತ್ರರಾಗೋಣ. ನೀವಿಂದು ವೀಕ್ಷಿಸಿದ ನೇಪಾಳದ ಪಶುಪತಿನಾಥ ದೇವಾಲಯದ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಿವ್ಯ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.